ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಯಾಕೋ ದಾವಣಗೆರೆ ದಕ್ಷಿಣದಾಗ ಕಾಂಗ್ರೆಸ್ಸಿನ ನಸೀಬು ಬಹಳೇ ಖರಾಬ್ ಆದಂಗ ಕಾಣ್ಲಿಕತ್ತ ನೋಡ್ರಪ್ಪ. ಎಲ್ಲಾ ಅವರ ವಿರುದ್ಧವಾದ ಬೆಳವಣಿಗೆಗಳೇ ನಡಿಲಿಕತ್ತಾವ. ಟಿಕೆಟ್ ಸಿಗುದಕ್ಕಿನ ಮೊದಲ ಅಲ್ಪಸಂಖ್ಯಾತರು ರೊಚ್ಚಿಗೆದ್ದು ಬಿಟ್ಟಿದ್ರು. ನಮಗ್ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರ ಬ್ಯಾರೆ ಪಕ್ಷನ ಗೆಲ್ಲಿಸ್ತೀವಿ, ಕಾಂಗ್ರೆಸ್ಸನ್ನೇ ಸೋಲಿಸಿ ಬಿಡ್ತೀವಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರೇ ಧಮಕಿ ಹಾಕ್ಬಿಟ್ಟಿದ್ರು. ಈಗ ನೋಡಿದ್ರ ಒಂದಷ್ಟು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಈ ದಾವಣಗೆರೆದಾಗ ದುರ್ಗಾಂಬಾ ಗುಡಿದಾಗ ಉರುಳು ಸೇವೆ ಮಾಡ್ಕೊಂತ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ ಬಿಟ್ಟಾರ. ಅಂದ್ರ ಇನ್ನು ಮುಂದ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟಾರ. ಮತ್ ಎಷ್ಟು ದಿನ ಅಂತ ನೋಡ್ತಾರ ಹೇಳ್ರಿ? ಕುಟುಂಬ ರಾಜಕಾರಣ ಬೇಡ ಅಂದ್ರು ಕೇಳಲಿಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತಂದ್ರು ಅದನ್ನೂ ಕೇಳಲಿಲ್ಲ. ಹಿಂಗಾಗಿ ಬ್ಯಾರೆ ಪಕ್ಷನ ಗೆಲ್ಲಿಸ್ತೀವಿ ಅಂತ ಏನ್ ಹೇಳಿದ್ರಲ್ಲ, ಬಹುಶಃ ಆ ಮಾತ್ ಖರೆ ಮಾಡಂಗ್ ಕಾಣ್ತಾರ. ಇದೆಲ್ಲಾ ಲಕ್ಷಣಗಳು ನೋಡಿದ್ರ ದಾವಣಗೆರೆ ದಕ್ಷಿಣದಾಗ ಕಮಲ ಗೆಲ್ಲುದು ಲಕ್ಷಣಗಳು ಬಹಳ ಕಾಣ್ಲಿಕತ್ತಾವ. ಒಂದ್ ಕಡೆ ದಾವಣಗೆರೆದಾಗ ಚುನಾವಣೆ ಟಿಕೆಟ್ ಗದ್ಲ, ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಾಗ IPL ಕ್ರಿಕೆಟಿನ ಟಿಕೆಟ್ ಮತ್ತೊಂದ್ ತರ ಗದ್ಲ ಎಬ್ಸ್ಬಿಟ್ಟೈತ್ ನೋಡ್ರಪ್ಪ. ಅಲ್ಲ, ಎಂಥ ಸೀರಿಯಸ್ ಆಗಿ ಮಾತಾಡ್ಬೇಕಾದಂತ ವಿಷಯಗಳೆಲ್ಲ ಬಿಟ್ಟು ವಿಜಯಾನಂದ ಕಾಶಪ್ಪನವರ ಹೋಗಿ IPL ಸಲುವಾಗಿ ತಮ್ಮ ಹೆಂಡತಿ ಮಕ್ಕಳಿಗೆ ಫ್ರೀ ಟಿಕೆಟ್ ಕೊಡ್ಬೇಕು ಅಂತ ಮಾತಾಡ್ಬಿಟ್ರ ನೋಡ್ರಿ. ಗದ್ಲಿ ಎಬ್ಬಿಸ್ಬಿಡ್ತು. ಅಲ್ಲ, IPL ಟಿಕೆಟ್ ಕೇಳ್ತಾರಲ್ಲ ಇವರು, ಎಂಥವ್ರಂತೀನಿ? ಇಂಥ ಶಾಸಕರಿಂದಲೇ ಈಗ ಘನತೆ ಕಡಿಮೆ ಆಗ್ಲಿಕ್ಕತ್ತದ. ಇಷ್ಟು ನಾಚಿಗೇಡಿ ಆಗ್ಬಾರ್ದು ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಶಿಸ್ತು ಡೈರೆಕ್ಟ್ ಆಗಿ ಉಗಿದು ಉಪ್ಪಿನಕಾಯಿ ಹಾಕ್ಯಾರ. ಹಿಂದೂ ಫೈರ್ ಬ್ರ್ಯಾಂಡ್ ಹೇಳಿ ಕೇಳಿ. ಅಲ್ಲ, ಫ್ರೀ ಟಿಕೆಟ್ ಯಾಕೆ ಬೇಕು ಇವ್ರಿಗೆ? ಬೇಕಂದ್ರ ಮುಂದಿನ ಕುರ್ಚಿ ಬೇಕಂದ್ರ ರೊಕ್ಕ ಕೊಟ್ಟು ತಗೋಬೇಕು. ಆಕ್ಚುಲ್ ಆಗಿ ಸದನದಾಗ ಏನ್ ಚರ್ಚೆ ಆಗ್ಬೇಕು? ನೀರಾವರಿ ಯೋಜನೆಗಳ ಬಗ್ಗೆ, ಕೈಗಾರಿಕೆಗಳ ಬಗ್ಗೆ, ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ಅದು ಬಿಟ್ಟು IPL ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಏನ್ ಮಾಡ್ಬೇಕಪ್ಪ ಇಂಥವ್ರಿಗೆ ಅಂತ ಹೇಳಿ ಬೈಲಿಕತ್ತಾರ ನೋಡ್ರಿ. ಚರ್ಚೆ ಮಾಡ್ಲಿಕ್ಕೆ ಸದನದಲ್ಲಿ ಮಾತಾಡ್ತಾರೆ. IPL ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿರೋದು ಬಹಳ ದುರದೃಷ್ಟಕರ ಅಂತ ನೋಡಿ. ಶಾಸಕರು ಇಷ್ಟು ನಾಚಿಗೇಡಿಗಳಾಗ್ಬಿಟ್ಟಾರೆ ಕೆಲವೊಂದು ಶಾಸಕರು. ನಮಗೆಲ್ಲ IPL ಟಿಕೆಟ್ ಬೇಕು, ನಮ್ಗೆ ಅದ್ರ ರಿಸರ್ವೇಷನ್ ಬೇಕು, ಮುಂದಿನ VIP ಕುರ್ಚಿ ಕೊಡ್ಬೇಕನ್ನೋಂಥ ಮಾನಸಿಕತೆಯಿಂದ ಇವತ್ತು ಕರ್ನಾಟಕದಲ್ಲಿ ಚರ್ಚೆಗಳು ಎದ್ರ ಮೇಲೆ ಆಗಬೇಕು. ಆ ಕ್ಷೇತ್ರದ ಜನರ ಸಮಸ್ಯೆಗಳು, ನೀರಾವರಿ ಯೋಜನೆಗಳು, ಕೈಗಾರಿಕೆಗಳ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ನಮ್ಗೆ IPL ಟಿಕೆಟ್ ಕೊಡಿ, 5 ಕೊಡಿ, 10 ಕೊಡಿ, ಹಿಂಗೆಲ್ಲ ಇದು ತಮ್ಮ ಯಾರು ಶಾಸಕರ ಘನತೆ ಇವತ್ತು ಕಡಿಮೆ ಆಗ್ತಾಯಿದೆ. ಶಾಸಕರಿಗೆ ರೊಕ್ಕ ಹಣ ಕೊಟ್ಟು ಹೋಗ್ಬೇಕಲ್ಲಿ, ಬೇಕಾದ್ರೆ ಒಳ್ಳೆ ಸೀಟ್ ಬೇಕಾದ್ರೆ ಹಣ ಕೊಟ್ಟು ಹೋಗ್ಬೇಕು. ಇನ್ನು ಶಾಸಕರಾದ್ರೆ ಏನ್ ದೊಡ್ಡ ಮಾತ? MLA ಆದ್ರೆ ಏನು ಒಂದು ಕಿವಿ ಕೊಂಬಿರ್ತೈತೇನ್? ಜನಸಾಮಾನ್ಯರಂಗೆ ರೊಕ್ಕ ಕೊಟ್ಟ ಟಿಕೆಟ್ ತಗೋಬೇಕು, ಈ ರೀತಿ ಭೇದ ಭಾವ ಮಾಡೋದು ಬೇಡ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಗತ್ತಾರ. ಈಗ ನಾನು ಬೆಳಗ್ಗೆ ಪತ್ರಿಕೆಯಲ್ಲಿ ಓದ್ದೆ, ಒಬ್ಬೊಬ್ರು ಶಾಸಕರಿಗೆ 4 ಟಿಕೆಟ್ ಅಂತಕ್ಕಂಥದ್ದೇನೋ ಕೊಡಬೇಕು ಅಂತಕ್ಕಂಥದ್ದೇನೋ ಪ್ರಸ್ತಾವನೆ ಬಂದಿದೆ ಸದನದಲ್ಲಿ. ಈಗ ಶಾಸಕರಾದಂಥವರು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಾರೆ. 4 ಟಿಕೆಟ್ನ ಖರೀದಿ ಮಾಡ್ಕೊಂಡು ಅವರಾಗ್ಲಿ, ಅವ್ರ ಮನೆಯವರಾಗ್ಲಿ, ಅವ್ರ ಮಕ್ಕಳಾಗ್ಲಿ ಹೋಗಿ ಒಂದು ಕ್ರಿಕೆಟ್ ಮ್ಯಾಚ್ನ ನೋಡ್ಬೇಕಂದ್ರೆ ದೊಡ್ಡ ವಿಚಾರ ಏನಲ್ಲ. ಯಾತಕ್ಕೆ ತಾರತಮ್ಯ? ಈಗ ಎಲ್ಲರೂ ಸಾಮಾನ್ಯ ಜನ ಪಾಪ ಟಿಕೆಟ್ ಕೊಟ್ಟು ತಗೊಬಂದು ಯಾವ್ಯಾವ ಸ್ಟ್ಯಾಂಡ್ಗೆ ಎಷ್ಟೆಷ್ಟು ಬೆಲೆ ಕಟ್ಬಿಟ್ಟು ಬಂದು ಪಾಪ ನೋಡಲ್ವಾ? ನಾವೆಲ್ಲ ಸಾಮಾನ್ಯರೇ, ಯಾರು ಮೇಲೂ ಯಾರು ಕೆಳಗೆ ಯಾರಿಲ್ಲ ಇಲ್ಲಿ. ಅದನ್ನ ಫಸ್ಟ್ ನಾವು ಅರ್ಥಕೋಬೇಕಾಗ್ತದೆ. ಬಹುಶಃ ಇದರಿಂದ ಯಾರು ಹೊಟ್ಟೆ ತುಂಬುತ್ತದೆ? ಒಂದು ಕಡೆ ಸದನದಾಗ IPL ಕ್ರಿಕೆಟ್ ಟಿಕೆಟ್ ಬಗ್ಗೆ ಚರ್ಚೆ ನಡೀತದ. ಆದ್ರ ಮುಖ್ಯವಾಗಿ ಯುವ ಜನತೆಗೆ ಬೇಕಾಗಿರೋದು ಏನ್ ಹೇಳ್ರಿ? ಉದ್ಯೋಗರಪ್ಪ. ಈ ಪುಗ್ಸಟ್ಟೆ ಗ್ಯಾರಂಟಿ ಯೋಜನೆಗಳು ಯಾರು ಕೇಳಿದ್ರು ಹೇಳ್ರಿ? ಸುಮ್ನೆ ಪುಗ್ಸಟ್ಟೆ ಯೋಜನೆಗಳನ್ನು ಕೊಟ್ಟು ಮೈಗಳತನ ತಂದು ಅಲ್ಲದು ದುಡಿಬೇಕು, ಸಂಪಾದಿಸಬೇಕು, ಸ್ವಂತ ಬದುಕು ಕಟ್ಕೊಳ್ಬೇಕು ಅಂತ ಹೇಳಿ ಯುವ ಜನತೆ ಕಾಯ್ತಿರ್ತಾರ. ಉದ್ಯೋಗ ಸೃಷ್ಟಿ ಅನ್ನೋದ್ರ ಬಗ್ಗೆ ಎಲ್ಲ ನೆನಪೇ ಹಾರಿರುವಂತಹ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದೈತ್ ನೋಡ್ರಿ. ಧಾರವಾಡ ಆಯ್ತು, ಈಗ ಕಲಬುರಗಿದಾಗ ಯುವಕರು ಪ್ರತಿಭಟನೆ ಮಾಡ್ಲಿಕತ್ತಾರ.
ಸದನದಾಗ IPL ಟಿಕೆಟ್ ಬಗ್ಗೆ ಚರ್ಚೆ ಆಗ್ತದ, ಮತ್ತೊಂದ್ ಕಡೆ ಸದನದಾಗ ನೋಡಿದ್ರ DKC ಸಾಹೇಬ್ರು ಏನ್ ಅವಾಜ್ ಹಾಕುದೇನು, ಧಮ್ಕಿ ಹಾಕುದೇನು, ನಿಮಗ್ ದಮ್ ಇದ್ರ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ನೆನಪೈತ್ಯಾ ನಿಮಗ? ಈಗ ಅದಕ್ಕ ಒಂದು ಹಳೇದ್ ವಿಡಿಯೋ ವೈರಲ್ ಆಗ್ಲಿಕತ್ತದ. ಹೋದ ವಿಧಾನಸಭೆದಾಗ ಒಂದು ಉತ್ತರ ಕೊಟ್ಟಿದ್ರು ನೋಡ್ರಿ DKC ಸಾಹೇಬ್ರಿಗೆ. ಸರಿಯಾದ ಉತ್ತರ ಕೊಟ್ಟವ್ರು ಅವರೇ. ಯಾರಪ್ಪ ಅಂದ್ರ ಅದು JC ಮಾಧುಸ್ವಾಮಿ ಅವರ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿದಾಗ ಮಾಜಿ ಶಾಸಕರು ಇವರು. ಮೊದಲ ಶಾಸಕರಾಗಿದ್ರು, BJP ನಾಯಕರು. ಇವ್ರು ಹೆಂಗಂದ್ರ ಸಮಾಜವಾದಿ ತತ್ವಗಳನ್ನ ಮೈಗೂಡಿಸಿಕೊಂಡಂಥವ್ರು. ಅಷ್ಟೇ ಅಲ್ರಪ್ಪ, ರಾಜಕಾರಣಿ ಆಗಿದ್ರು ಸಾಹಿತ್ಯವನ್ನ ಓದ್ಕೊಂಡವ್ರು. ಇಂಥವ್ರು ಕರೆಕ್ಟ್ ಆಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅದ. ಆ ಮಾತು ಕೇಳಿಸ್ಕೊಂಡ್ ಬಿಡ್ರಿ. ಶಿವಕುಮಾರ್ ನಿಮ್ ಎಲ್ಲಾ ರಂಗಿ ನೋಡಿದೀನಪ್ಪ. ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು ಮಾತಾಡಿ ಈ ಡ್ರಾಮಾನ ನಾನು 89 ಇದ್ದೀನಿ. ಶಿವಕುಮಾರ್ ನಿಮ್ ಎಲ್ಲಾ ರಂಗಿ ನೋಡಿದೀನಪ್ಪ. ನಾನು ನೋಡಿದ್ದೀನಿ. ನಾನು ಈ ಸಭೆಯಲ್ಲಿ 89 ಮೆಂಬರು. ನಾನು ನಿಮಗೆ 85 ಸೋತವನು. ಏನೇನ್ ರಂಗಿತ್ತು. ನನಗೆ ಯಾರೋ ಸ್ಕೂಲ್ ಹುಡುಗರು ಒಂದು ಪ್ರಶ್ನೆ ಕೇಳಿದ್ರು, ಏನ್ ಅಂಕಲ್ ಜೈಲಿಂದ ಬಿಡುಗಡೆ ಬಂದ್ರು ಉತ್ಸವನ ಅಂತ. ಕೆಲವ್ರಿಗೆ ಹಂಗ ಆಗುತ್ತಪ್ಪ ಅಂದೆ. ನೋಡಿದ್ರ, ರಾಜಕಾರಣಿ ಆಗೋದ್ರ ಜೊತೆಗೆ ಚಲೋ ಓದ್ಕೊಂಡಿರುವಂತವ್ರು, ಸಾಹಿತ್ಯದಾಗ ಆಸಕ್ತಿ ಇರುವಂತವ್ರು. ಅಷ್ಟೇ ಅಲ್ಲ, ಮೈಸೂರಿನಾಗ ಇವ್ರು ಓದುವಾಗ ಪೂರ್ಣಚಂದ್ರ ತೇಜಸ್ವಿ ಅವ್ರ ಜೊತೆ ಒಡನಾಟ ಇತ್ತಂತ. ಅಷ್ಟೇ ಅಲ್ರಿ, LLB ಓದು ಮುಂದ CM ಸಿದ್ದರಾಮಯ್ಯನವ್ರ ಕ್ಲಾಸ್ಮೇಟ್ ಇವ್ರು. ನೋಡ್ರಿ, ಈ ತರ ರಾಜಕಾರಣಿ ಆದ್ರೂ ಓದ್ಕೊಂಡಿರುವಂತವ್ರು, ಸಾಹಿತ್ಯ ಆಸಕ್ತರು, ಒಂದು ಒಳ್ಳೆ ಚಿಂತನೆ ಇಟ್ಕೊಂಡವ್ರು ತಕ್ಕ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅದ. ಇಂಥವ್ರ ಕೊರತೆ ಈ ಕಾಡ್ಲಿಕ್ಕತ್ತದಂತ ಮಂದಿ ಪಾಪ ಇವ್ರನ್ನ ಮಿಸ್ ಮಾಡ್ಕೊಳಿಕತ್ತಾರ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.